ಹಾರೋಹಳ್ಳಿ ಮರಳವಾಡಿ ಹೋಬಳಿ ಚಿಕ್ಕಸಾದೇನಹಳ್ಳಿಯ ರುದ್ರಭೂಮಿಯಲ್ಲಿ ವಿಶ್ವ ಭೂದಿನದ ಅಂಗವಾಗಿ ವಿಲ್ಸನ್ ಗಾರ್ಡನ್ ಲಯನ್ಸ್ ಸೇವಾ ಫೌಂಡೇಶನ್ ವತಿಯಿಂದ 50ಕ್ಕೂ ಹೆಚ್ಚು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಲಯನ್ 2ನೇ ಉಪ ರಾಜ್ಯಪಾಲರಾದ ಶಶಿಧರ್ ಗಂಜಿಗಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಿಸರ ಸಂರಕ್ಷಣೆ ಮತ್ತು ಹಸಿರೀಕರಣದ ದೃಷ್ಟಿಯಿಂದ ಈ ಮಹತ್ವದ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಸ್ಮಶಾನಗಳನ್ನು ಹಸಿರುವನಗಳನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಸುಮಾರು 2 ಎಕರೆ ರುದ್ರಭೂಮಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾಜಿ ಜಿಲ್ಲಾ ರಾಜ್ಯಪಾಲ ರೇಣುಕುಮಾರ್ ಮತ್ತು ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರರವರು ಮಾತನಾಡಿ, ಚಿಕ್ಕಸಾದೇನಹಳ್ಳಿ ರುದ್ರಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀರಿನ ಸೌಲಭ್ಯ ಒದಗಿಸಿದರೆ, ಲಯನ್ಸ್ ಸಂಸ್ಥೆ ವತಿಯಿಂದ ಕಲ್ಲಿನ ಆಸನ, ಶೌಚಾಲಯ ಹಾಗೂ ವನ ನಿರ್ಮಾಣ ಮಾಡಿಕೊಡಲಾಗುವುದು. ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಈಗಾಗಲೇ ಕರಿಕಲ್ ದೊಡ್ಡಿ ಸರ್ಕಾರಿ ಶಾಲೆ ಹಾಗೂ ಬಾದಗೆರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ದತ್ತು ಪಡೆಯಲಾಗಿದೆ. ಹೀಗೆ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು. ಲಯನ್ಸ್ ಗಿಡ ನೆಡುವ ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷ ಮರಸಪ್ಪ ರವಿ ಮಾತನಾಡಿ, ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕು, ಬೆಳೆದರೆ ತಂದೆ ಗರ್ವ ಪಡಬೇಕು, ಸತ್ತರೆ ವೈರಿಯೂ ಕೂಡ ಕಣ್ಣೀರಿಡಬೇಕು, ಆಗಲೇ ಬದುಕು ಸಾರ್ಥಕ. ಅದೇ ರೀತಿ ಲಯನ್ಸ್ ಕ್ಯಾಂಪ್ನ ಸೇವಾ ಕಾರ್ಯಕ್ರಮಗಳು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಶ್ಲಾಘನೀಯ ಮತ್ತು ಅರ್ಥಪೂರ್ಣವಾಗಿದೆ. ಸಮಾಜ ಸೇವೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಈಶ್ವರ್ ಎಲ್ಲರಿಗೂ ಸನ್ಮಾನಿಸಿದರು. ಜಿಇಟಿ ಸದಸ್ಯ ಕಾರ್ಯದರ್ಶಿ ಲೀಲಾವತಿ, ಕಾಂಗ್ರೆಸ್ ಮುಖಂಡರಾದ ಈಶ್ವರ್, ಅಶ್ವಥ್ ನಾರಾಯಣ್, ಶಿಡ್ರಯ್ಯ, ವಿ ನಾಗರಾಜು, ಕುನ್ನಪ್ಪ, ಮಾದಯ್ಯ, ಸಿಎಸ್ ಲೋಕೇಶ್, ಲಕ್ಷ್ಮೀಕಾಂತ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲಯನ್ ಶಶಿಧರ್ ಗಂಜಿಕಟ್ಟಿಯವರೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಿ ರೇಣುಕುಮಾರ್ ಅವರೇ, ಸ್ಥಳೀಯ ಮುಖಂಡರಾದಂಥ ಈಶ್ವರನ್ರವರೇ, ನಮ್ಮ DCM ರವರ ಪತ್ರಿಕಾ ಕಾರ್ಯದರ್ಶಿಗಳಾದಂಥ ಲಯನ್ ಮರಸಪ್ಪ ರವಿಯವರೇ, ಈ ಒಂದು ಕಾರಣಕ್ಕೆ ಮುಖ್ಯ ಕಾರಣಕರ್ತರಾದ ನನ್ನ ಸ್ನೇಹಿತ ಅಶ್ವಥ್ ನಾರಾಯಣ್ರವರೇ ಮತ್ತು ಸ್ಥಳೀಯರೇ, ಇವತ್ತು ನಿಮ್ಮ ಚಿಕ್ಕಸಾದೇನಹಳ್ಳಿಯಲ್ಲಿ ಈ ಒಂದು ರುದ್ರಭೂಮಿಗೆ ನಮ್ಮ ಲಯನ್ಸ್ ಸಂಸ್ಥೆಯಿಂದ ವಿಲ್ಸನ್ ಗಾರ್ಡನ್ ಲಯನ್ ಸರ್ವಿಸ್ ಫೌಂಡೇಶನ್ನಿಂದ ಸರಿಸುಮಾರು ಒಂದು 50 ಗಿಡಗಳನ್ನು ಇಲ್ಲಿ ಹಾಕ್ಕೊಡ್ಬೇಕು ಅಂತ ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಅಶ್ವಥ್ ನಾರಾಯಣ್ರವರು ನನಗೆ ಕೇಳಿಕೊಂಡ್ರು. ಅವರಿಗೆ ಸ್ಪಂದಿಸಿ ಗಿಡಗಳನ್ನು ಮತ್ತು ಅದಕ್ಕೆ ತಕ್ಕಂಥ ಒಂದು ಬೋರ್ಡನ್ನು ಸಹ ಇಲ್ಲಿ ಸ್ಥಾಪಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾನು ಹಾರ್ದಿಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರಣಕ್ಕೆ ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೈಯಲ್ಲಿ ಕೈ ಜೋಡಿಸಿ ನಿಂತವರು ನಮ್ಮ ಸ್ಥಳೀಯ ಮುಖಂಡರಾದಂಥ ಈಶ್ವರರವರು. ನಾವು ಮೊರಾರ್ಜಿ ವಸತಿ ಶಾಲೆಯನ್ನು ದತ್ತು ಪಡೆದಿದ್ದೇವೆ. ಆ ದತ್ತು ಪಡೆದಾಗ ಎಲ್ಲ ಕಾರ್ಯಕ್ರಮಗಳಿಗೂ ಅವ್ರು ಬಂದಿದ್ದಾರೆ. ಬಂದಾಗೆಲ್ಲ ಒಂದಲ್ಲ ಒಂದು ಇನ್ಸೆಂಟಿವ್ನ ಸ್ಕೂಲು ಕೊಟ್ಟಿದ್ದಾರೆ. ಉದಾಹರಣೆಗೆ ಒಂದು ಕಾರ್ಯಕ್ರಮದಲ್ಲಿ ಅವರು SSLCಲಿ ಯಾರು ಫಸ್ಟು ಬರ್ತಾರೆ ಅವರಿಗೆ 1,000 ರೂಪಾಯಿ, ಎಷ್ಟು ಜನ ಆದರೂ ಬರಲಿ ನಾನು 1,000 ರೂಪಾಯಿ ಕೊಡ್ತೀನಿ ಅಂತ ಅವತ್ತು ಘೋಷಿಸಿದಂಥ ಮಹಾನ್ ವ್ಯಕ್ತಿಯವರು. ಹಾಗೆ ಇವತ್ತು ಸಹ ಈ ಒಂದು ಗಿಡ ನೆಡೋದಕ್ಕೆ ನಾನು ಅದಕ್ಕೆ ಏನು ಲೇಬರ್ ಇದೆ ನಾನು ಮಾಡಿಕೊಡ್ತೀನಿ ಅಂತ ಆ ಲೇಬರ್ಗಳನ್ನೆಲ್ಲ ಅವರೇ ನೋಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಸಹ ಫೋನ್ ಮಾಡಿ, ಸರ್ ಗಿಡಗಳದ್ದು ಬೇಕಾದರೆ ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳಿದ್ರು. ಬೇಡ ಈಶ್ವರನ್ರವರೇ, ನಾವು ಅದನ್ನು ಒಪ್ಕೊಂಡಿದ್ದೇವೆ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಹಾಗೆ ಮತ್ತು ನಮ್ಮ ಲಯನ್ ವಿ ರೇಣುಕುಮಾರ್ ಅವರು ಏನಿದ್ದಾರೆ, ಇವತ್ತು ಈ ಒಂದು ಏರಿಯಾಗೆ ನಾನು ಕಾಲಿಡೋದಕ್ಕೆ ಅವರೇ ಮುಖ್ಯ ಕಾರಣಕರ್ತರು. ಫಸ್ಟು ನಾನು ಇಲ್ಲೊಂದು ಫಾರ್ಮ್ ಹೌಸ್ ತೊಗೊಂಡೆ, ಅದಕ್ಕೆ ಅವರೇ ಮುಖ್ಯ ಕಾರಣಕರ್ತರು. ಮೊರಾರ್ಜಿ ವಸತಿ ಶಾಲೆನ ನನಗೆ ತೋರಿಸಿದವರು ಅವರೇ. ಅವ್ರಿಗೂ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿ ಚಿರಋಣಿಯಾಗಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ತೀನಿ. ಮರಸಪ್ಪ ರವಿಯವರೇ ಮತ್ತು ಸ್ಥಳೀಯ ಮುಖಂಡರು, ಈ ದಿವಸ ಮತ್ತೆ ಹಾರೋಹಳ್ಳಿಗೆ ಬರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಹಾರೋಹಳ್ಳಿಯಿಂದ ನಾನು ಸುಮಾರು 54 ವರ್ಷದಿಂದ ಬಂದೆ. ನಾನು
ಯಾಕಂದರೆ ನಾನು ಇದೇ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಿಂದೆ. ಹೀಗಾಗಿ ಹಾರೋಹಳ್ಳಿ ಸುಪರಿಚಿತ. ಈ ದಿವಸ ಇಲ್ಲಿ ತಾವೆಲ್ಲ ಸೇರಿಕೊಂಡು ನಮ್ಮ ರವೀಂದ್ರ ಅವರ ಮುಖಂಡತ್ವದಲ್ಲಿ ಈ ಒಂದು ಒಳ್ಳೆಯ ಕೆಲಸನ ಶುರು ಮಾಡಿದ್ದೀರಿ. ಈ ರುದ್ರಭೂಮಿಗೆ ಮರಗಳನ್ನು ನೆಟ್ಟು ಇಲ್ಲಿ ನೆಲೆಸಿರುವ ಅಥವಾ ನೆಲೆಸ್ತಾ ಇರುವ ಆತ್ಮಗಳಿಗೆ ಒಂದು ತಂಪನ್ನು ಎರೆಯುವಂಥ ಮಹಾನ್ ಕೆಲಸ ಮಾಡ್ತಾಯಿದ್ದೀರಿ. ಇದಕ್ಕಾಗಿ ತಮಗೆ ಅತ್ಯಂತ ಧನ್ಯವಾದಗಳು. ಅದು ಅಲ್ಲದೆ ಬೆಂಗಳೂರಿಂದ ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ತಾವು ಕರೆಸಿದ್ದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಇಲ್ಲಿ ಇನ್ನೂ ಉತ್ತಮವಾದ ಕೆಲಸಗಳು ನಡೀಲಿ. ಇವರು ಹೇಳಿದಾಗೆ ಮೊರಾರ್ಜಿ ಸ್ಕೂಲ್ನಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತಿದ್ದಾರೆ, ಅದು ಆಯಿತು. ನಮ್ಮ ರೇಣುಕುಮಾರ್ ಅವರು ಇಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ಆಮೇಲೆ ಕರಿಕಲ್ ದೊಡ್ಡಿನೂ ದತ್ತು ತೊಗೊಂಡಿದ್ದೀವಿ ಶಾಲೆನ, ಕರಿಕಲ್ ಪಕ್ಕದಲ್ಲಿ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ಸೊ ಈ ಭಾಗಕ್ಕೆ ಉತ್ತಮವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಸಾಧ್ಯವೋ ಅದನ್ನೆಲ್ಲ ಮಾಡೋದಕ್ಕೆ ಕೈ ಜೋಡಿಸಿದ್ದಾರೆ. ನಾನು ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಈ ಎಲ್ಲ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೆದು ಈ ಏರಿಯಾ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ಮತ್ತೆ ಕೇಳಿಸ್ತಾ ಇದೆಯಲ್ಲ, ದಿನ ಈ ಒಂದು ಸ್ಥಳದಲ್ಲಿ ರುದ್ರಭೂಮಿ ಚಿಕ್ಕಸಾದೇನಹಳ್ಳಿ ಜಾಗದಲ್ಲಿ ಇವತ್ತೆಲ್ಲ ನಾವು ನಮ್ಮ ಮುಂದಿನ ರಾಜ್ಯಪಾಲರು ಕೂಡ, ನಾನು ರಾಜ್ಯಪಾಲ ಆಗಿದ್ದಾಗ ನಾನು ಕ್ಲಬ್ಬಿನ ಅಧ್ಯಕ್ಷರಾಗಿದ್ದರು. ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅವರು ಉತ್ತಮವಾದ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯವರು. ಅವರು ಮುಂದಿನ ವರ್ಷ ಅವರು ಗವರ್ನರ್ ಆಗ್ತಾ ಇದ್ದಾರೆ. ಹಾಗಾಗಿ ನನ್ನ ಅನಿಸಿಕೆ, ಈ ಜಾಗಕ್ಕೆ ಏನಾದರೂ ಬೇಕು ಅಂದರೆ ಈಶ್ವರ್ ಇರ್ಬೋದು, ನಮ್ಮ ಮರ್ಸಪ್ಪ ರವಿಯವರು ಇರ್ಬೋದು, ಯೋಚನೆ ಮಾಡಿ. ಯಾಕೆಂದರೆ ಇಲ್ಲಿ ರುದ್ರಭೂಮಿಗೆ ಏನು ಮಾಡಬೇಕು ಅಂದರೆ ನೀರಿನ ವ್ಯವಸ್ಥೆ ನೀವು ಮಾಡಿಕೊಟ್ರೆ, ನಾವೊಂದು ಬಾತ್ರೂಮ್ ವ್ಯವಸ್ಥೆ, ಒಂದು ಹಾಲು, ಕಲ್ಲು ಬೆಂಚುಗಳು ಕೂರೋದಕ್ಕೆ, ಇವೆಲ್ಲನೂ ಕೂಡ ಮಾಡುವಂಥ ಲೈನಿಸಮ್ನಲ್ಲಿ ಅವಕಾಶಗಳಿದೆ. ಈಗ ನಮ್ಮ ಅವಧಿ, ರಾಜ್ಯಪಾಲರ ಅವಧಿನಲ್ಲೂ ಕೂಡ ಎಷ್ಟೋ ಕೆಲಸಗಳು ಮಾಡಿದ್ದೀವಿ. ನಾನು ಗಂಜಿಗಟ್ಟಿಯವರಲ್ಲಿ ಒಂದು ಮನವಿ, ನಾವು ಸಿಟಿ ಕಡೆ ಏನು ಕೊಟ್ಟರು ಕೂಡ, ಒಂದು ಮೆಡಿಷನ್ ತೊಗೊಂಡು ಕೊಟ್ಟರು ಕೂಡ ಅವರು ಎಕ್ಸ್ಪೈರಿ ಡೇಟ್ ನೋಡ್ತಾರೆ. ಈ ಥರ ಹಳ್ಳಿಗಳಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದು ಕಣ್ಣು ಗೊತ್ಕೊಂಡು ಯೂಸ್ ಮಾಡುವಂಥ ಜನಗಳಿರ್ತಾರೆ. ಹಾಗಾಗಿ ಗಂಜಿಗಟ್ಟಿಯವರು ನನ್ನ ಮನವಿ, ತಾವು ರಾಜ್ಯಪಾಲರ ಅವಧಿನಲ್ಲಿ ನೆಕ್ಸ್ಟ್ ಇಯರ್ಗೆ ಆಗ್ತೀರಿ. ಅದಕ್ಕೆ ಸಂಬಂಧಪಟ್ಟ ಒಬ್ಬ RCನ ಹಿಡ್ಕೊಂಡು ಇಲ್ಲಿ ಏನು ಬೇಕು ಅದನ್ನು ಮಾಡಿಸ್ಕೊಟ್ರೆ ನಿಮ್ಮ ಪೀರಿಯಡ್ನಲ್ಲಿ ನಿಜವಾಗ್ಲೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ರೆಡಿ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ರವೀಂದರ್ ಎಲ್ಲ ಸಹಕಾರವನ್ನು ಕೂಡ ಕೊಡ್ತೀವಿ. ಈ ಕರಿಕಲ್ ದೊಡ್ಡಿನೂ ಕೂಡ ನಾವು ದತ್ತು ತೊಗೊಂಡಿದ್ದೀವಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಮಹಾನಗರದಿಂದ. ಇದನ್ನೆಲ್ಲರೂ ಕೂಡ BO ಇಂದ MOU ಮಾಡಿಕೊಂಡೇ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ ನಾವು ಕೆಲಸ ಮಾಡೋದಕ್ಕೆ ನಮಗೇನು ತೊಂದರೆ ಏನಿಲ್ಲ, ಮಾಡೋದು ಕೂಡ ರೆಕಗ್ನೈಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಅಲ್ಲೂ ಕೂಡ ಕೆಲಸಗಳಿಗೆ ಒಂದೊಂದಾಗಿ ಮಾಡ್ತೀವಿ. ಅದು ಅಲ್ಲಲ್ಲೇ ಮಾತಾಡ್ತೀವಿ. ನೀವು ಪತ್ರಿಕಾ ಮಿತ್ರರು, ರವಿ, ಈಶ್ವರ ಎಲ್ಲರ ಜೊತೆಯಲ್ಲೇ ಇರ್ತಾರೆ. ಮುಂದಿನ ದಿನಗಳಲ್ಲಿ ಈ ಹಳ್ಳಿಯ ವಾತಾವರಣದಲ್ಲಿ ಜನಗಳಿಗೆ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊಳ್ತಾ, ಇದನ್ನು ಆರ್ಗನೈಸ್ ಮಾಡಿದ ರವೀಂದರ್ ಲೀಲಾವತಿ ಅವರಿಗೆ, ಇವತ್ತು ನಮ್ಮ ಜೊತೆ ಬಂದಿದ್ದು ಈಶ್ವರ್, ಮರ್ಸಪ್ಪ, ರವಿ, ನಮ್ಮ ರಾಜ್ಯಪಾಲರು ಹಾಗೂ ನಿಮ್ಮೆಲ್ಲರಿಗೂ ಕೂಡ ತುಂಬು ಧನ್ಯವಾದಗಳು ಹೇಳಿ ವಿರಮಿಸ್ತಾ ಇದ್ದೀನಿ. ಆಮೇಲೆ ಆಮೇಲೆ ಈಶ್ವರ್ ಸರ್ ಅವರೇ, ನಾನು ಗವರ್ನರ್ ಆದಾಗ 18 ಬಸ್ ಸ್ಟಾಪ್ಗಳನ್ನ ಕಟ್ಸ್ಕೊಟ್ಟೆ ನನ್ನ ಅವಧಿನಲ್ಲಿ. ತುರುವೇಕೆರೆ, ಮೈಸೂರು, ಚಾಮರಾಜನಗರ, ಮಂಡ್ಯ ಮಾಡಿ ಪುನಃ ರೋಡ್ ದೊಡ್ಡದಾಗ್ತಾ ಅದನ್ನ ತೆಗಿಯೋದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಖಂಡಿತ. ಓಕೆ 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 ಈಗಿಂದ ಪ್ಲಾನ್ ಮಾಡಿ ನಮ್ಮ ರಾಜ್ಯಪಾಲರ ಅವಧಿನಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಡ್ತೀವಿ ನಾವು. ಓಕೆ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿನ ಲಯನ್ಸ್ ವಿಲ್ಸನ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಫೌಂಡೇಶನ್ ಅವರು ಇವತ್ತು ನಮ್ಮ ತಾಲೂಕಿಗೆ, ಹಾರೋಹಳ್ಳಿ ತಾಲೂಕಿಗೆ, ನಮ್ಮ ಗ್ರಾಮಾಂತರ ಪ್ರದೇಶ, ಹಳ್ಳಿ ಪ್ರದೇಶಕ್ಕೆ ಬಂದು ಇವತ್ತು ಇಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಾಜ ಸೇವೆಗೆ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಸಾಕಾಗಲ್ಲ. ಏನು ಸೇವೆಗಳು ಮಾಡ್ತಾ ಇದ್ದಾರೆ, ಗಿಡಗಳು ಕೊಡೋದು, ಮಕ್ಕಳುಗಳಿಗೆ ಏನೇನು ಸೌಕರ್ಯ ಬೇಕು, ಓದೋ ಮಕ್ಕಳಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕು, ಬೆಳೆದರೆ ತಂದೆ ಗರ್ವ ಪಡಬೇಕು, ಸತ್ತರೆ ವೈರಿಯೂ ಸಹ ಕಣ್ಣಲ್ಲಿ ನೀರು ಬರಬೇಕು. ಇದೇ ಜೀವನದ ಸಾರ್ಥಕ ಬದುಕು. ಆ ಬದುಕನ್ನು ಇವತ್ತು
ಈ ಸಾರ್ಥಕ ಬದುಕು ಗಿಡ ಹಾಕೋದು ಮಾಡ್ತಾರಲ್ಲ, ಇವರಿಗೆ ಎಷ್ಟು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದು ನಾವು ಸಾಕಾಗಲ್ಲ. ಹಾಗಾಗಿ ಎಲ್ಲರಿಗೂ ಇಲ್ಲಿ ಬಂದಿರೋಂಥ ನಮ್ಮ ಲಯನ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಆರ್ವಳ್ಳಿ ಭಾಗದ ಲೀಡ್ರು ನಮ್ಮ ಲಯನ್ಸ್ ಕ್ಲಬ್ಗೆ ಭಾಳ ಪಿಲ್ಲರ್ಗಳು, ಸ್ಟ್ರಾಂಗ್ ಪಿಲ್ಲರ್ಗಳು. ಹಾಗೆ ಇವತ್ತು ಅವ್ರ ಜೊತೆ ಕೈ ಜೋಡಿಸಿ ಇದಕ್ಕೆಲ್ಲ ಸಹಾಯ ಉಪಯೋಗ ತಗೋತಾವ್ರೆ. ಅವ್ರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ಬನ್ನಿ ಸರ್, ನೀವು ಬನ್ನಿ ಮತ್ತೆ ಬನ್ನಿ ಬನ್ನಿ ನೋಡಿ ಸರ್ ಕಡೆಗೆ ಹಾಂ ಸರ್ ಇಲ್ಲಿ ಬನ್ನಿ ಸರ್, ಕೊಡಿ ನೀವು ಇಲ್ಲಿ ಬನ್ನಿ. ಹೌದು, ಆಗಲಿ 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 ಹಾಕಿ ಸರ್, ನೀವು ಹಾಕಿ ಸರ್, ಎಲ್ಲರೂ ಒಂದು ಮಗ್ಗ ಹಾಕಿ ಸರ್, ಎಲ್ಲರೂ ಒಂದು ಮಗ್ಗ ಹಾಕಿ. ಇಸ್ಪಣ ಹಾಕಿ, ಇಸ್ಪಣ ಹಾಕಿ, ಇಸ್ಪಣ. ಹಾಂ ಹಾಕಿ ಮೇಡಮ್, ಕೊಡಿ ಮೇಡಮ್, ಬನ್ನಿ ಮೇಡಮ್. ಹಾಂ ಹೌದು 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 ಸರ್, ಹೌದು ಸರ್, ಇಟ್ಕೊಳ್ಳಿ ಸರ್. ಹಾಂ ಹಾಂ ಕೊಡಿ ಕೊಡಿ ಮೇಡಮ್. ಒಂಚೂರು ಕ್ಲೀನಾಗಿ ಮುಚ್ಚಿಬಿಡೋದ ಮಾಡ್ತೀವಿ ಹಾಕಿ ಸರ್. ಹಾಂ ದೇವ್ರು ಒಳ್ಳೇದು ಮಾಡಲ್ಲ. ಹಾಂ ಬನ್ನಿ ಹಾಂ ಬಿಡಿ ಅವರು ಫೋಟೋ ಥ್ಯಾಂಕ್ ಯು ಸರ್. ಇನ್ನೊಂದು ಗಿಡ ಅಂತ 317 ಜಿಲ್ಲೆಯ 2ನೇ ಉಪಜಿಲ್ಲಾ ರಾಜ್ಯಪಾಲ. ಈ ದಿವಸ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾನು 50 ವರ್ಷಗಳ ಹಿಂದೆ ಇದೇ ಭಾಗದಲ್ಲಿ ಬೆಂಗಳೂರು ಜಲಮಂಡಲಿಯಿಂದ ನಾನು ಕೆಲಸ ಮಾಡಿದ್ದೆ. ಈ ಭಾಗ ಚೆನ್ನಾಗಿ ಪರಿಚಯ ಇದೆ. ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಲಯನ್ಸ್ ಕ್ಲಬ್ನವರು ಇವತ್ತು ಇಂಥ ಉತ್ತಮವಾದ ಒಂದು ಮರ ನೆಡೋ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಇದಕ್ಕಾಗಿ ಅವರಿಗೆಲ್ಲ ಅಭಿನಂದನೆಗಳು. ಇಲ್ಲಿ ಈ ಸ್ಮಶಾನಕ್ಕೆ ಮರಗಳನ್ನು ಬೆಳೆಸಿ ಇಲ್ಲಿ ಮುಂದೆ ನೆಲೆಸುವ ಆತ್ಮಗಳಿಗೆ ಒಂದು ತಂಪನ್ನು ಏರಿಸುವ ಉತ್ತಮವಾದ ಸೇವಾ ಕಾರ್ಯಕ್ರಮ ಇದು. ಇದಕ್ಕೆ ಒಳ್ಳೆಯದಾಗಲಿ. ಇದಕ್ಕೆ ಸಂಬಂಧಪಟ್ಟ ಮರಸಪ್ಪ ರವಿ ಅವರಾಗಲಿ, ನಮ್ಮ ರವೀಂದರ್ ಅವರಾಗಲಿ, ನಮ್ಮ ರೇಣುಕುಮಾರ್ ಅವರಾಗಲಿ, ಲೀಲಾವತಿ ಅವರಾಗಲಿ, ಈಶ್ವರ ಅವರಾಗಲಿ, ಇವರೆಲ್ಲ ಕೈ ಜೋಡಿಸಿ ಉತ್ತಮವಾದ ಕೆಲಸ ಮಾಡಿದ್ದಕ್ಕೆ ಸಂತೋಷ. ಇದೇ ರೀತಿ ಗ್ರಾಮ ಅಭಿವೃದ್ಧಿ ಆಗುವಂಗೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದ ಕೆಲಸಗಳನ್ನು ನಮ್ಮ ಲಯನ್ಸ್ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಮಾಡುತ್ತೆ. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಈ ಕಾರ್ಯಕ್ರಮ ಉದ್ಘಾಟನೆಗೆ ನಾನು ಕರೆಸಿ ಇಲ್ಲೊಂದು ನನಗೆ ಭಾಗವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ನಮ್ಮ ಈ ಒಂದು ಕಾರ್ಯಕ್ರಮದ ಮಂಚೂಣಿಯಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಲಯನ್ ಸರ್ವಿಸ್ ಫೌಂಡೇಶನ್ಗೆ ಬೆನ್ನಿಗೆ ಬೆನ್ನು ನಿಂತು ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರಿಯಾಗಿರುವ ನಮ್ಮ ಈಶ್ವರನ್, ಈಗ ಏನು ಈ ಮುಖಂಡರಿದ್ದಾರೆ ಅವ್ರಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನು ನಾವು ಕೊಟ್ಟು ಅವ್ರನ್ನ ಸನ್ಮಾನಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ಕೆ ಮುಖ್ಯ ಕಾರಣೀಭೂತರು ನಮ್ಮ ಅಶ್ವಥ್ ನಾರಾಯಣರವರು. ಅಶ್ವಥ್ ನಾರಾಯಣರವ್ರಿಗೂ ಸಹ ಒಂದು ಚಿಕ್ಕ ಕಿರು ಕಾಣಿಕೆ. ನಿಮ್ಮೆಲ್ರಿಗೂ ಸನ್ಮಾನ ಮಾಡಿದ ಸ್ಥಳೀಯ ಮುಖಂಡರಾದಂಥ ಈಶ್ವರನ್ ಅವರು ಅವರ ಗ್ರಾಮದಲ್ಲಿ ಇವತ್ತು ಸೇವೆ ಮಾಡ್ತಾರಂತ ನಮ್ಮ ಲಯನ್ಸ್ ಅವ್ರಿಗೆ ಎಲ್ಲರಿಗೂ ಆನರ್ ಮಾಡೋಕ್ಕೆ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅವರು ಇವತ್ತಲ್ಲ, ನಾವು ನೋಡಿದ್ವಿ ಒಂದು 30 ವರ್ಷದಿಂದ ಅವರು ಬಂದಂತ ಇಂಥವ್ರಿಗೆಲ್ಲ ಬೇಕಾದಷ್ಟು ಅವರ ಕೊಡುಗೆ ಬಹಳ ಇದೆ. ಬೇಕಾದಷ್ಟು ಅವರು ಇದಕ್ಕಾಗೇನೆ ಅಷ್ಟು ಹಣಗಳ ಖರ್ಚು ಮಾಡಿ ಇಲ್ಲಿಂದ ಬಂದಂಥವ್ರಿಗೆ ಮುತುವರ್ಜಿ ಮಾಡುವಂಥದ್ದು ವಿಶೇಷವಾಗಿ ಈಶ್ವರ್ ಅವರು ನಮ್ಮ ಆರ್ವಳ್ಳಿ ಹೋಬಳಿನಲ್ಲಿ ಅವ್ರು ಮಾಡ್ಕೊಂಡು ಹಿಂದಿನಿಂದ ಬರ್ತಾ ಇದ್ದಾರೆ. ನಾವು ಅವಾಗಿಂದ ನೋಡ್ತಾ ಇದ್ದೀವಿ ಅದನ್ನ. ಹಾಗಾಗಿ ನೀವೇ ಹಾಕ್ಬೇಕಲ್ಲ ಕೊಡಪ್ಪ. ಇರ್ಲಿ. ಹೌದಾ ಸರ್?
ಈಶ್ವರ ಅವರು ಮುಂಚೆಯಿಂದ ಗಲಾಟೆ ನೀವ್ ಈ ತರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀವು ಪ್ರೀವಿಯಸ್ ಹೇಳ್ತೀರಾ, ನನಗೆ 2 ದಿವಸ ಮುಂಚೆ ಹೇಳಲೇಬೇಕು, ನಾವು ನಿಮ್ಗೆಲ್ಲ ಸನ್ಮಾನ ಮಾಡ. ಥ್ಯಾಂಕ್ ಯು ಸರ್. ಹಾಗೆ